ಹಳೆಯ ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಿತ್ತು. ಆ ಹಳ್ಳಿಯ ಸಮೀಪವೇ ಗಾಢ ಅರಣ್ಯವೊಂದಿತ್ತು. ಆ ಅರಣ್ಯದ ಮಧ್ಯಭಾಗದಲ್ಲಿ ಭಯಾನಕವಾದ ಆದರೆ ಅದ್ಭುತ ಶಕ್ತಿಯನ್ನು ಹೊಂದಿದ ಮಲ್ಲಜ್ಜನ ಮಾಳಿಗೆಯಿತ್ತು. ಜನರು ಆ ಮಾಳಿಗೆಗೆ ಹೋದವರು ಮರಳಿಬಾರದ ಕಾರಣ ಅದನ್ನು ಭಯದಿಂದ ನೋಡುತ್ತಿದ್ದರು. ಆ ಹಳ್ಳಿಯಲ್ಲಿ ಚಂದ್ರಶೇಖರ ಎಂಬ ಧೈರ್ಯಶಾಲಿ ಯುವಕನಿದ್ದ. ಅವನು ಬುದ್ಧಿವಂತನೂ ಸತ್ಯವಂತನೂ ಆಗಿದ್ದ. ಆ ಪಾಳುಬಿದ್ದ ಅರಮನೆ ಸಾಮಾನ್ಯವಾದುದು ಅಲ್ಲ. ಹಲವಾರು ವರ್ಷಗಳ ಹಿಂದೆ ಇಲ್ಲಿ ಊರಿನ ಯಜಮಾನ ಇದ್ದ. ಅವನ ಅಹಂಕಾರವೇ ಈ ಅರಮನೆಯ ನಾಶಕ್ಕೆ ಕಾರಣವಾಯಿತು. ಹಳ್ಳಿಯ ಜನರು ಸದಾ ಮಲ್ಲಜ್ಜನ ಮಾಳಿಗೆಯ ಬಗ್ಗೆ ಭಯದಿಂದ ಮಾತಾಡುತ್ತಿದ್ದುದನ್ನು ಕೇಳಿ ಆ ಮಾಳಿಗೆಯ ರಹಸ್ಯವೇನು ಎಂದು ತಿಳಿಯಬೇಕೆಂದು ಅವನಿಗೆ ಆಸೆ ಹುಟ್ಟಿತು. ಒಂದು ದಿನ ಧೈರ್ಯ ಮಾಡಿ ಚಂದ್ರಶೇಖರ ಅರಣ್ಯದೊಳಗೆ ಪ್ರವೇಶಿಸಿದ. ದಾರಿಯಲ್ಲಿ ವಿಚಿತ್ರ ಶಬ್ದಗಳು, ಗಾಳಿಯ ಕೂಗು, ಭಯಾನಕ ದೃಶ್ಯಗಳು ಅವನನ್ನು ಹೆದರಿಸಲು ಪ್ರಯತ್ನಿಸಿದವು. ಆದರೆ ಅವನು ದೇವರ ಮೇಲೆ ನಂಬಿಕೆಯಿಟ್ಟು ಮುಂದುವರಿದ. ಕೊನೆಗೂ ಅವನು ಮಲ್ಲಜ್ಜಲ ಮಾಳಿಗೆಯನ್ನು ತಲುಪಿದ. ಮಾಳಿಗೆ ತುಂಬಾ ದೊಡ್ಡದಾಗಿತ್ತು. ಒಳಗೆ ಚಿನ್ನ, ಬೆಳ್ಳಿ, ರತ್ನಗಳಿಂದ ತುಂಬಿತ್ತು. ಅಷ್ಟರಲ್ಲಿ ಭಯಾನಕ ದೇಹದ ಮಲ್ಲಜ್ಜನ ಕಾಣಿಸಿಕೊಂಡ. ಅವನು ಚಂದ್ರಶೇಖರನಿಗೆ, "ನೀನು ಇಲ್ಲಿ ಬಂದಿದ್ದೇಕೆ?" ಎಂದು ಗರ್ಜಿಸಿದ. ಚಂದ್ರಶೇಖರ ಭಯಪಡದೆ, "ನಾನು ಧನಕ್ಕಾಗಲ್ಲ, ಸತ್ಯ ತಿಳಿಯಲು ಬಂದಿದ್ದೇನೆ" ಎಂದು ಉತ್ತರಿಸಿದ. ಚಂದ್ರಶೇಖರನ ಧೈರ್ಯ ಮತ್ತು ಸತ್ಯವಂತಿಕೆಯಿಂದ ಮೆಚ್ಚಿದ ಮಲ್ಲಜ್ಜನ ತನ್ನ ಕಥೆಯನ್ನು ಹೇಳಿದ. ಹಿಂದೆ ಅವನು ಅಹಂಕಾರದಿಂದ ಜನರನ್ನು ಹಿಂಸಿಸಿದ್ದರಿಂದ ಶಾಪಗ್ರಸ್ತನಾಗಿ ಈ ಮಾಳಿಗೆಯಲ್ಲಿ ಬಂಧಿತನಾಗಿದ್ದನು. ಅವನ ಶಾಪವನ್ನು ತೊಡೆದುಹಾಕಲು ಸತ್ಯವಂತ ಮತ್ತು ಧೈರ್ಯಶಾಲಿಯೊಬ್ಬನು ಬರಬೇಕಾಗಿತ್ತು. ಚಂದ್ರಶೇಖರನಿಂದ ಶಾಪಮುಕ್ತನಾದ ಮಲ್ಲಜ್ಜನ ಮಾಳಿಗೆಯಲ್ಲಿದ್ದ ಧನವನ್ನೆಲ್ಲ ಹಳ್ಳಿಯ ಜನರಿಗೆ ಹಂಚಲು ಅನುಮತಿ ನೀಡಿದ. ಮಾಳಿಗೆ ಕೂಡ ಕ್ಷಣಾರ್ಧದಲ್ಲಿ ಸಾಮಾನ್ಯ ಮನೆಯಾಗಿ ಬದಲಾಯಿತು. ಚಂದ್ರಶೇಖರ ಹಳ್ಳಿಗೆ ಮರಳಿ ಬಂದಾಗ ಜನರೆಲ್ಲ ಅವನ ಧೈರ್ಯ ಮತ್ತು ಜ್ಞಾನವನ್ನು ಹೊಗಳಿದರು. ಹಳ್ಳಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯಿಂದ ತುಂಬಿತು.